ಯಾರಲ್ಲಿ ನೆಲೆಗೊಂಡಿರ್ಬೇಕಂತಪ್ಪ? ಕ್ರಿಸ್ತನಲ್ಲಿ, ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡಿರ್ಬೇಕು. ಇಂಗ್ಲಿಷ್ ನಲ್ಲಿ ಏನ್ ಹೇಳುತ್ತಂದ್ರೆ ಬಿ ರೂಟೆಡ್ ಅಂಡ್ ಬಿಲ್ಡ್ ಅಪ್ ಇನ್ ಹಿಮ್, ಅಂದ್ರೆ ಆತನಲ್ಲಿಯೇ ನೆಲೆಗೊಂಡು ನಿಮ್ಮನ್ನ ನೀವು ಸ್ಥಾಪಿಸಿಕೊಳ್ಳಿ. ರೂಟೆಡ್ ಅಂಡ್ ಬಿಲ್ಡ್ ಅಪ್. ಪ್ರೈಸ್ ದಿ ಲಾರ್ಡ್. ಯಾರಲ್ಲಿ ಇರ್ಬೇಕಂತ? ಯೇಸು ಕ್ರಿಸ್ತ. ಓಕೆ, ನೆಕ್ಸ್ಟ್ ವಾಕ್ಯ ನೋಡುವ. ಯೋಹಾನ್ ಬರೆದ ಸುವಾರ್ತೆ 15ನೇ 7ನೇ ವಚನ. ಜಾನ್ ಚಾಪ್ಟರ್ 15 ವರ್ಸ್ 7. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವೇನು ಬೇಡಿಕೊಂಡ್ರು ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಸಾಕು. ಜಾನ್ 15:7 in English. Okay. So English ನಲ್ಲಿ ಏನು ಹೇಳ್ತಂದ್ರೆ, if you abide in me and my words abide in you, you will ask what you desire and it shall be done for you. ಏನು ಹೇಳ್ತಂದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಬೇಡಿಕೊಂಡ್ರು ಕೂಡ. ಅಲ್ಲೂ ಕೂಡ ದೇವರು ಏನ್ ಹೇಳ್ತಿದ್ದಾರೆ, ಯಾವ್ದ್ರಲ್ಲಿ ನೆಲೆಯಾಗಿರ್ಬೇಕಂತೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು. If you abide in me and abide in my words, ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಗೊಂಡಿರಿ ಅಂದ್ರೆ ಅಥವಾ ಆಟ ಆಡ್ತೀರಿ ಅಂದ್ರೆ? ನೆಲೆಗೊಂಡಿರಬೇಕು. ನೆಲೆಗೊಳ್ಳುವುದು ಅಂದ್ರೆ ಏನು? ವಾಟ್ ಯು ಮೀನ್ ಬೈ? ಇದನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗದೆ ಹಗಲು ಇರುಳು ಅದನ್ನೇ ಧ್ಯಾನಿಸ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಇದರಲ್ಲಿ ನೀವು ನೆಲೆಗೊಂಡಾಗ ನೀವು ರುಚಿಸುವುದೇನೆಂದ್ರೆ ಸಿಹಿ ಜೇನಿಗಿಂತಲೂ ಮಧುರವಾದ ದೇವರ ವಾಕ್ಯವನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ನಮಗೆ ನಿಜವಾದ ಅಡಿಪಾಯ ಈ ಲೋಕದಲ್ಲಿ ಕ್ರಿಸ್ತನೊಬ್ಬನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ? ಯಾರಲ್ಲಿ ನೆಲೆಯಾಗಿರ್ಬೇಕಂತೆ? ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ನೀವು ಇದ್ದೀರಾ, ದೇವರು ನನಗೆ ಅದು ಕೊಡ್ಲಿಲ್ಲ, ದೇವರು ನನಗೆ ಇದು ಕೊಡ್ಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಎಲ್ಲ ಕಥೆಗಳು ಹೇಳ್ತೀರಾ. ವಾಕ್ಯದಲ್ಲಿ ನೆಲೆಗೊಂಡಿದ್ದೀರಾ? ದೇವರಲ್ಲಿ ನೆಲೆಗೊಂಡಿದ್ದೀರಾ? ನಿಮ್ಮಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ. ಯಾಕಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವೇನ್ ಬೇಡಿಕೊಂಡ್ರು ಕೂಡ ಕಂಪ್ಲೇಂಟ್ ಮಾಡೋದು. ದೇವರು ನನಗೆ ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಲ್ಲ. ಮಾತಿನಿಂದಲೇ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ದೇವರು ನಿನ್ನ ಅಗತ್ಯ ಸಂಧಿಸುವುದಕ್ಕೆ ಆತನಿಗೆ ಶಕ್ತಿ ಇದೆಯಾ ಇಲ್ವಾ? ಇದೆ ಅಂದ್ಮೇಲೆ ದೇವರು ಯಾಕೆ ತಡ ಮಾಡ್ತಿದ್ದಾರೆ? ವೈ ಗಾಡ್ ಇಸ್ ಡಿಲೇಯಿಂಗ್? ಯಾಕೆಂದ್ರೆ ನಿನ್ನನ್ನ ಆ ಪರಿಪಕ್ವತೆ ಒಳಗೆ ತರುವುದಕ್ಕೋಸ್ಕರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಎಲ್ಲಿದ್ರಪ್ಪ? ಐಗುಪ್ತ ದೇಶದಿಂದ ಹೊರಗೆ ಬಂದ ಮೇಲೆ ಅರಣ್ಯದಲ್ಲಿದ್ರು. ಅವರು ಮಾಂಸವನ್ನು ಕೇಳುವವರೆಗೂ ದೇವರು ಅವರಿಗೆ ಕೊಟ್ಟಿದ್ದೀನಿ, ಮನ್ನ ಮಾತ್ರನೇ ಕೊಟ್ಟಿದ್ರು. ಅವರು ಕೇಳುವವರೆಗೂ ಅವರಿಗೆ ಲಾವಾಕಿಗಳು ಸಿಗಲಿಲ್ಲ. ಸಿಗ್ತಾ? ವಿಮೋಚನೆ ಕಂಡು ಓದ್ ನೋಡಿ, ಅರಣ್ಯ ಕಂಡು ಓದ್ ನೋಡಿ. ಅವರೇ ಬಾಯಿ ಬಿಟ್ಟು ಕೇಳುವವರೆಗೂ ಮನ್ನನೇ ಸಿಗ್ತಾ ಇತ್ತು. ಕೇಳಿಕೊಂಡ ಮೇಲೆ ಮೋಶೆಯವರು ಏನ್ ಮಾಡ್ತಾನೆ? ದೇವರ ಸನ್ನಿಧಾನದಲ್ಲಿ ಮೊರೆ ಇಡ್ತಾನೆ. ಆ ದಿನದಿಂದ ಏನ್ ಸಿಕ್ತು? ನಾನ್ ವೆಜ್ ಸ್ಟಾರ್ಟ್ ಆಯ್ತು. ಇಷ್ಟು ದಿನ ಬರೀ ವೆಜ್ ತಿಂತಾ ಇದ್ರು, ಅವ್ರು ಕೇಳಿದ ಕೂಡಲೇ ನಾನ್ ವೆಜ್ ಬಂತು. ಅದರ ಅರ್ಥ ಏನಂದ್ರೆ, ದೇವರು ನನಗೆ ಕೊಡ್ಲಿಲ್ಲ ಅಂತ ತಲೆ ಚಚ್ಕೊಳ್ಳೋದಲ್ಲ, ಮೊದಲು ಕೇಳೋದಕ್ಕೆ ಮನಸ್ಸು ಮಾಡು.
ನೀನು ಒಂದು ಹೆಜ್ಜೆ ಹಿಡಿದ ದೇವರು ನನಗೆ ಕೊಟ್ಟಿಲ್ಲ, ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ಕೊಂಡಿದ್ರೆ ಯಾವುದು ಕೂಡ ನಡೆಯೋದಿಲ್ಲ. ದೇವರೇನು ಹೇಳ್ತಾರೆ, ನಾನು ಕೊಡೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಎದ್ದು ಹೊರಡೋದಕ್ಕೆ ಸಿದ್ಧವಾಗಿದೆಯಾ ಅಂತ. Praise the Lord. Hallelujah. ಒಬ್ಬ ಮೋಶೆ ಅವತ್ತು ಹೇಳದೆ ಹೋಗಿದ್ರೆ 400 ಅಲ್ಲ 4000 ವರ್ಷ ಆಗಿದ್ರು ಕೂಡ ಐಗುಪ್ತದ ಬಂಧನದಿಂದ ಇಸ್ರಾಯೇಲ್ ಹೊರಗೆ ಬರ್ತಿರ್ಲಿಲ್ಲ. Praise the Lord. ಒಬ್ಬ ಮೋಶೆ ಎದ್ದು ಹೊರಡಿದ್ದಕ್ಕೆ 400 ವರ್ಷಗಳ ಬಂಧನದಲ್ಲಿದ್ದ ಇಸ್ರಾಯೇಲರನ್ನ ದೇವರು ಹೊರಗಡೆ ಕರ್ಕೊಂಡು ಬಂದರು. Praise the Lord. ಆದರೆ ನೀನನ್ನ ಯಾವುದು ತಡೀತಾ ಇದೆ? ಪರಿಸ್ಥಿತಿನ ನೋಡಬೇಡ, ಇಲ್ಲದೆ ಇರುವುದನ್ನ ಇರುವ ರೀತಿಯಾಗಿ ಮಾಡಿ, ನೀನು ಕೇಳುವುದಕ್ಕಿಂತಲೂ ನೀನು ಬೇಡುವುದಕ್ಕಿಂತಲೂ ಅಧಿಕವಾದದನ್ನು ಕೊಡುವ ದೇವರನ್ನು ಆರಾಧಿಸುವ ನೀನು 1% ಕೂಡ ಅಪನಂಬಿಕೆ ಇರಬಾರದು. ಆತನ ವಾಕ್ಯದಲ್ಲಿ ನೆಲೆಗೊಂಡು ಆತನಿಗಾಗಿ ಜೀವಿಸಿ ನೋಡು. ನಿನ್ನ ತಲೆಯಲ್ಲಿ ಯೋಚನೆ ಬಂದಾಗಲೇ ದೇವರನ್ನು ನಿನ್ನ ಕಣ್ಣೆದುರಿಗೆ ತಂದು ಕೊಡ್ತಾನೆ. ನಿನ್ನ ದೇವರು ಯಾರೆಂಬುದಾಗಿ ನೀನು ಎನಿಸಿದೀಯಾ? ಆತನ ಮಾತು ಕೊಟ್ಟರೆ ಖಂಡಿತವಾಗಿಯೂ ನೆರವೇರಿಸುವ. ಆತನು ಸುಳ್ಳಾಡುವವನಲ್ಲ, ಆತನೇ ಸತ್ಯವಂತನು, ಆತನೇ ಮಾರ್ಗವು ಜೀವವು ಸತ್ಯವಾಗಿದ್ದಾನೆ. Praise the Lord. Hallelujah. Praise the Lord. Okay. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ. Let's go quick. ನೀವು ಲೋಕದ John chapter 5 verse 19. ಯೋಹಾನ 5:19. Let's go quick. ಅದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಹಾ, ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ, ಹ್ಮ್. ಹೊರತು ತನ್ನಷ್ಟು ತಾನೇ ಏನು ಮಾಡಲಾರನು. ಹ್ಮ್. ಆತನು ಮಾಡುವುದನ್ನೆಲ್ಲ ಹ್ಮ್. ಹಾಗೆಯೇ ಮಗನು ಮಾಡುತ್ತಾನೆ. ಹಾಗೆಯೇ. ಮಗನು Okay, ಮಾಡುತ್ತಾನೆ. read it in English. John chapter 5 verse 19. So Jesus said to them, Hmm. Truly, truly, I say to you, Hmm. the Son can Hmm. do nothing Hmm. of his own accord, Hmm. but only what he sees the Hmm. Father doing. Hmm. For whatever the Father does, Okay. that the Son does Okay. likewise. ಸೊ ನಾವು ನೋಡ್ತೇವೆ ಏನಂದ್ರೆ, ದ ಸನ್ ಕ್ಯಾನ್ ಡೂ ನಥಿಂಗ್ ಆಫ್ ಹಿಮ್ಸೆಲ್ಫ್. ಮಗನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರ. Yes, yes, yes. ಪ್ರೈಸ್ ಲಾರ್ಡ್. ಯಾರು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನಂತೆ? ಮಗ. ಪ್ರೈಸ್ ಲಾರ್ಡ್. ತಂದೆ ಮಾಡುವುದನ್ನ ನೋಡಿ ಅದೇ ಪ್ರಕಾರವೇ ಮಗನು ಮಾಡ್ತಾನೆ. ಯಾರಿ ಮಾತು ಹೇಳಿದ್ದು? ಮನುಷ್ಯ ಹೇಳಿದ? ದೇವಾದಿ ದೇವನೇ ಹೇಳಿದ. ನೀವು ಆಲ್ಮೋಸ್ಟ್ ಮದುವೆ ಆದವರು ಮಕ್ಕಳಿದ್ದವರು ನಿಂತೀರಿ. ಎಷ್ಟು ಸಾರಿ ನಿಮ್ಮ ಮಕ್ಕಳನ್ನ ಹಿಡ್ಕೊಂಡು ಬಡ್ದಿದ್ದೀರಾ ಮಾತು ಕೇಳಲ್ಲ ಅಂತ? ಕೈ ಎತ್ತಿ ನೋಡೋಣ. ಬೀಳುತ್ತಾನೆ ಇರ್ತಾರೆ ರೆಗ್ಯುಲರ್, ಡೈಲಿ ಒಂದು ರೌಂಡ್ ಆದ್ರೆ ಇರಬೇಕು. ನನಗಂತೂ ಬಿಡೋದು ಲೆಕ್ಕನಿಲ್ಲ. ಯಾಕಂದ್ರೆ ಇಡೀ ನಮ್ಮ ಮನೆಯಲ್ಲಿ ನನ್ನಷ್ಟ ತಾಲೂಕಿ ಯಾರು ಇರಲಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ಹುಡುಕಿದ್ರು ಕೂಡ ಯಾರು ಸಿಗಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಎಲ್ಲ ನಮ್ಮ ರಿಲೇಟಿವ್ಸ್ ಹೇಳೋರು, ನಿನ್ ಕೈಯಲ್ಲಿ ಏನೂ ಉಳಿಯಲ್ಲ, ಎಲ್ಲ ಹೊಡೆದಾಕ್ತಿ ಅಂತ. ಇವತ್ತು ಅದೇ ಕೈಗಳನ್ನ ದೇವರು ಮತ್ತವರನ್ನ ಆಶೀರ್ವದಿಸುವಂತೆ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ಯಾಕಂದ್ರೆ ಮಗನ್ನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು, ತಂದೆ ಮಾಡುವುದನ್ನು ನೋಡಿಯೇ ಮಗನು ಕಲಿತ. ಪ್ರೈಸ್ ಲಾರ್ಡ್. ಸರಿ, ಮದುವೆಯಾಗಿ ಮಕ್ಕಳು ಇಟ್ಕೊಂಡು ನೀವು ಇರ್ತೀರ. ನಿಮ್ಮ ಮಕ್ಕಳು ಎಲ್ಲೆಲ್ಲಿದ್ದಾರಪ್ಪ? ಎಲ್ಲಿದ್ದಾರೆ ನಿಮ್ಮ ಮಕ್ಕಳು? ಎಲ್ಲಿದ್ದಾರೆ? ಜೊತೆಲಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಕ್ಕಳಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳೋದಲ್ಲ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಮೊದಲು ನೀವು ತೋರಿಸ್ಕೊಳ್ಳಿ. ಪ್ರಾರ್ಥನೆ ಮಾಡಲ್ಲ ಏನಿಲ್ಲ, ನೀವು ಮಾತ್ರ ಮೊಬೈಲ್ ನೋಡೋದು, ಸೀರಿಯಲ್ ನೋಡೋದು, ಟಿವಿ ನೋಡೋದು, ಮಕ್ಕಳಿಗೆ ಮಾತ್ರ ಪ್ರೇಯರ್ ಮಾಡಂತ ಬಡಿಯೋದು. ಎಲ್ಲಿ ಕೇಳ್ತಾವ ಮಕ್ಕಳು?
ನೀವೇ ನಿಮ್ಮ ಮನೇಲಿ ಎಕ್ಸಾಂಪಲ್ ಆಗಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ನೋಡಿ ಏನ್ ತಾನೇ ಕಲಿತಾರಾಗಿದ್ರೆ? ಏನ್ ಕಲಿತಾರಾಗಿದ್ರೆ? ಕಲಿತಾರ ಏನಾದ್ರು? ಮಗುಗೆ ಪ್ರೇಯರ್ ಮಾಡು ಅಂತ ಹೇಳುದು. ತಾಯಿ ಮಸ್ತ್ ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ರೀಲ್ಸ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಏನ್ ಚೆನ್ನಾಗಿ ಮಗು ಪ್ರೇಯರ್ ಮಾಡುತ್ತೆ. ಈ ರೀತಿ ರಿಯಾಲಿಟಿ ಆಗೋಗ್ಬಿಟ್ಟಿದೆ. ನೀವು ಏನು ಮಾಡ್ತೀರೋ ಅದನ್ನೇ ನೋಡಿ ನಿಮ್ಮ ಮಕ್ಕಳು ಕಲಿತು. ಎಷ್ಟೋ ಜನ ನನಗೆ ಹೇಳಿದಂತು, ನನ್ನ ಮಗ ತುಂಬಾ ಕಿತಬಲಿ, ತುಂಬಾ ತರಲೆ, ಹೇಳಿದ ಮಾತು ಕೇಳಲ್ಲ, ಹಾಗೆ ಹೀಗೆ ಹಾಗೆ ಹೀಗೆ. ಅವಾಗ ನನ್ನ ಮೈಂಡಲ್ಲಿ ಬರೋದು ಒಂದೇ ಪ್ರಶ್ನೆ, ಇವರು ಮಗನ ಕುರಿತು ಮಗಳ ಕುರಿತು ಇಷ್ಟು ಉದ್ದ ಕಂಪ್ಲೇಂಟ್ ಹೇಳ್ತಿದಾರಲ್ಲ, ಇವ್ರು ಪಾಸ್ಟ್ ಹತ್ರ ಒಂದ್ಸತಿ ಮಾತಾಡ್ಬೇಕು. ಯಾಕೆ ಅಂತ ಕೇಳಿ, ಯಾಕೆಂದ್ರೆ ಅವರು ಅವರ ಪಾಸ್ಟ್ ಮಾತನ್ನ ಕರೆಕ್ಟಾಗಿ ಕೇಳಿದ್ರೆ ಅವ್ರ ಮಕ್ಕಳು ಅವ್ರ ಮಾತನ್ನು ಕೇಳ್ತಿದ್ರು. ಕೇಳ್ತಾರೋ ಇಲ್ಲ? ಕೇಳ್ತಾರೋ ಇಲ್ವೋ? ಎಸ್ ಆರ್ ನೋ? ಓಕೆ. ನೀವು ಪ್ರಾರ್ಥನೆ ಮಾಡೋದಕ್ಕೆ ಕೂತ್ರೆ ಮಕ್ಕಳು ಕೊಡ್ತಾರೆ. ನೀನ್ ಪ್ರೇಯರ್ ಮಾಡಂತ ಹೇಳ್ಬಿಟ್ಟು ಊರೆಲ್ಲ ಸುತ್ತು ಬಂದ್ರೆ ಮಗ ಎಲ್ಲಿ ಪ್ರೇಯರ್ ಮಾಡ್ತಾನೆ? ಅವನು ಸುತ್ತಾನೆ. ಮಗನಿಗೆ ಹೇಳೋದು, ನೀನ್ ಟಿವಿ ನೋಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ. ಅವನೆಲ್ಲ ನೀನ್ ಟಿವಿ ನೋಡ್ತಾ ಇದ್ರೆ ಅವ್ನ ಮೇಲೆ ಮಾತು ಕೇಳ್ತಾನೆ. ಕೇಳ್ತಾನೆ? ಮನೇಲಿ ಮಾತ್ರ ಹೇಳೋದು, ಕೆಟ್ಟ ಮಾತು ಬೈಬೇಡ, ಅವರಿಗೆ ಹಾಗೆ ಹೇಳ್ಬೇಡ, ಹೀಗೆ ಹೇಳ್ಬೇಡ ಅಂತ. ಎಷ್ಟು ಸೆಕೆಂಡು? ಒಂದು 10-15 ಸೆಕೆಂಡು. ಯಾರೋ ಏನು ಮಾಡಿದ್ರು ಅಪ್ಪ ಶುರುವಾಗುತ್ತೆ ರೈಲು ಗಾಡಿ. ಮಗ ಏನ್ ಮಾಡ್ತಾನೆ? ಕನ್ನಡದಲ್ಲಿ ಒಂದು ಗಾದೆ, ಒಂದು ಪ್ರೋಬ್ ಏನಂದ್ರೆ, ಮನೆಯೇ ಮಕ್ಕಳ ಮೊದಲ ಪಾಠಶಾಲೆ. ನೀವು ಮನೇಲಿ ಏನು ಮಾಡ್ತೀರೋ ಅದನ್ನು ನೋಡೇ ಮಕ್ಕಳು ಕಲಿತಾರೆ.